ಆಹ್ವಾನಿಸುತ್ತೇನೆ. ಆ ಬಳಿಕ ಸನ್ಮಾನ್ಯ ಸಚಿವರು ಮಾತನಾಡಲಿಕ್ಕಿದ್ದಾರೆ. ಈಗ ನಿಮ್ಮ ಮುಂದೆ MSM ಝೈನಿ ಕಾಮಿಲ್. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ವ ಆಲಿ ಕುಲ್ಲಿನ್ ವ ಅಸ್ಹಾಬಿಹಿಂ ಅಜ್ಮഈನ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವಲಕದ್ ಕರ್ರಮ್ನಾ ಬನಿ ಆದಮ್. ಸದಕಲ್ಲಾಹು ಮೌಲಾನಲ್ ಅಲಿಯುಲ್ ಅಲೀಮ್. ಗೌರವಾನ್ವಿತ ಕರ್ನಾಟಕ ಯಾತ್ರೆಯ ನಾಯಕರು, ಆಧುನಿಕ ಸಂಪದ್ಭರಿತ ಸೌಹಾರ್ದಯುತ ಕರ್ನಾಟಕದ ಕನಸುಗಾರರು ಆಗಿರುವ ಸುಲ್ತಾನುಲ್ ಉಲಮಾ ಶೇಖುನಾ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್, ವೇದಿಕೆ ಮೇಲಿರುವ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾಗಿರುವ ಶ್ರೀಮಾನ್ KJ ಜಾರ್ಜ್, ಕರ್ನಾಟಕ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯರಾದ CM ಇಬ್ರಾಹಿಂ ಸಾಹೇಬ್, ರಾಜ್ಯ ಜಮ್ಇಯತುಲ್ ಉಲಮಾದ ಅಧ್ಯಕ್ಷರಾಗಿರುವ ಶೇಖುನಾ ಬೇಕಲ್ ಉಸ್ತಾದ್ ಸಮೇತ ವೇದಿಕೆಯಲ್ಲಿರುವ ಎಲ್ಲ ಉಲಮಾಗಳೇ, ವಿದ್ವಾಂಸರೇ, ಸಾದಾತುಗಳೇ, ಸನ್ಮಾನ್ಯರಾದ ಗೃಹ ಸಚಿವರ ಉದ್ಘಾಟನಾ ಭಾಷಣಕ್ಕಿಂತ ಮುಂಚಿತವಾಗಿ ಕೆಲವೇ ನಿಮಿಷಗಳ ಮುನ್ನುಡಿಯನ್ನು ಮಾತ್ರ ನಾನು ಉದ್ದೇಶಿಸುತ್ತಾ ಇದ್ದೇನೆ. 25ನೇ ಅಕ್ಟೋಬರ್ನಂದು ಆರಂಭಗೊಂಡ ಶೇಖುನಾ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರ ಕರ್ನಾಟಕ ಯಾತ್ರೆ ಅದರ ಸೆಮಿಫೈನಲ್ಗೆ ಬಂದು ನಿಂತಿದೆ. ಇನ್ಶಾ ಅಲ್ಲಾ ನಾಳೆ ಸಾಯಂಕಾಲ ಲಕ್ಷಾಂತರ ಜನರನ್ನು ಸಾಕ್ಷಿಯಾಗಿಸಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಇದರ ಸಮಾರೋಪ ಸಮಾರಂಭವನ್ನು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ. ಈ ಸುದೀರ್ಘವಾದ ಸಾವಿರಾರು ಮೈಲಿಗಳ ಪ್ರಯಾಣದ ಮೂಲಕ ಒಬ್ಬ ವಿದ್ವಾಂಸ ಕರ್ನಾಟಕ ಯಾತ್ರೆಯಿಂದ ಯಾವುದನ್ನು ಉದ್ದೇಶಿಸಿದ್ದಾರೆ ಎನ್ನುವುದರ ಬಗ್ಗೆ ಸೂಕ್ಷ್ಮವಾದ ಒಂದು ಅನ್ವೇಷಣೆಯನ್ನು ಮಾತ್ರ ನಾನು ಬಯಸ್ತಾ ಇದ್ದೇನೆ. ಭಾರತ ಎನ್ನುವುದು ಸರ್ವ ಜನಾಂಗದ ಶಾಂತಿಯ ತೋಟ, ಅನೇಕ ಮತ ಧರ್ಮಗಳ ಸಂಗಮ ಭೂಮಿ, ಅನೇಕ ಧರ್ಮಗಳಿಗೆ ಜನ್ಮಗೊಟ್ಟ ಪುಣ್ಯ ನಾಡು, ವಿದೇಶಗಳಿಂದ ಆಗಮಿಸಿದಂತಹ ಅನೇಕಾರು ಧರ್ಮಗಳನ್ನು ಎರಡು ಕೈಗಳಿಂದ ಚಾಚಿ ಸ್ವೀಕಾರ ಮಾಡಿದ ನಾಡು. ಯಾವುದೇ ಧರ್ಮಕ್ಕೂ ಕೂಡ ಸುಂದರವಾದಂತಹ ನೆರವನ್ನು ಒದಗಿಸಿಕೊಟ್ಟು ಆ ಧರ್ಮದ ಕೆಲಸಗಳಿಗೆ ಭದ್ರವಾದ ಬುನಾದಿಯನ್ನು ಹಾಕಿದ ನಾಡು. ಈ ಸುಂದರವಾದ ಭಾರತ ದೇಶದಲ್ಲಿ ಮಾನವತೆ ಎನ್ನುವುದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪದ. ನಮ್ಗೊತ್ತಿದೆ, ಯಾವ ಸಂದರ್ಭಗಳಲ್ಲಿ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಧರ್ಮಗಳು ನಾಶವಾಗಿ ಅಧರ್ಮಗಳು ಮೇಲೆದ್ದು ಸತ್ಯ ಅಸತ್ಯಗಳ ಮಧ್ಯೆ ಭೀಕರವಾದ ಸಂಘರ್ಷ ನಡೆಯುವಂತಹ ಸಂದರ್ಭಗಳಲ್ಲಿ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ, ಸತ್ಯವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ಯುಗ ಯುಗಾಂತರಗಳಲ್ಲಿ ಸಮುದ್ಧಾರಕರು ಆಗಮಿಸಲಿದ್ದಾರೆ ಎನ್ನುವುದು ಈ ಜಗತ್ತಲ್ಲಿರುವ ಅನೇಕ ಧರ್ಮಗಳು ಸಾರಿರುವ ಯಾಥಾರ್ಥ್ಯವಾಗಿದೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಸ್ಲಾಮಿನ ಪ್ರವಾದಿಗಳು ಹೇಳಿದರು, ಇನ್ನಲ್ಲಾಹ ಯಬ್ಅಸು ಲಿಹಾದಿಹಿಲ್ ಉಮ್ಮತಿ ಅಲಾ ರಅಸಿ ಕುಲ್ಲಿ ಮಿಅತಿ ಸನತಿನ್ ಮನ್ ಯುಜದ್ದಿದು ಲಹಾ ದೀನಹಾ. ಧರ್ಮವನ್ನು ಸಂಸ್ಥಾಪನೆ ಮಾಡುವ, ಧರ್ಮವನ್ನು ಸಮುದ್ಧರಿಸುವ, ಸಮಾಜಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುವ ಸಮುದ್ಧಾರಕರನ್ನ ದೇವ ಪ್ರಪಂಚ ಸೃಷ್ಟಿಕರ್ತನಾದ ಅಲ್ಲಾಹು ಕಲಿಸಲಿದ್ದಾನೆ. ಅದನ್ನೇ ಶ್ರೀಮದ್ ಭಗವದ್ಗೀತೆಯಲ್ಲೂ ಕೂಡ ಸ್ಪಷ್ಟವಾಗಿ ಸಾರಲಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾಜ್ಞಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕಾಗಿ ಇಲ್ಲಿ ರಾಜಕಾರಣಗಳಿಂದ ಸಾಧ್ಯವಿಲ್ಲ, ಇನ್ನಾವುದೇ ವ್ಯವಹಾರಿಗಳಿಂದ, ವ್ಯವಸಾಯಿಗಳಿಂದ ಸಾಧ್ಯವಿಲ್ಲ. ನಾಡಿಗೆ ಸರಿಯಾದ ದಿಕ್ಕನ್ನು ತೋರಿಸಿ ಅಳಿದು ಹೋಗುತ್ತಿರುವ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕೆ ಈ ಜಗತ್ತಲ್ಲಿ ನಿಯುಕ್ತಗೊಂಡ ಏಕೈಕ ವರ್ಗ ಅದು ಉಲಮಾಗಳು, ವಿದ್ವಾಂಸರು ಮಾತ್ರವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಜಗತ್ತೇ ಗೌರವ ಭಾವದಿಂದ ಕಾಣುವ ಒಬ್ಬ ಶ್ರೇಷ್ಠ ವಿದ್ವಾಂಸ ಇಡೀ ಜಗತ್ತಿನ ಉದ್ದಗಳಲ್ಲಿ ಸಂಚಾರ ಮಾಡಿ ಧರ್ಮದ, ನೀತಿಯ, ಸತ್ಯದ ಸಂದೇಶಗಳನ್ನು ಸಾರಿದಂತಹ ಒಬ್ಬ ಮಹಾವಿದ್ವಾಂಸ, ಅಖಿಲ ಭಾರತ ಮುಸ್ಲಿಂ ವಿದ್ವಾಂಸರ ಕೂಟದ ಮಹಾ ಕಾರ್ಯದರ್ಶಿ ಸುಲ್ತಾನುಲ್ ಉಲಮಾ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಈ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಪ್ರೀತಿಯ ಸಹೋದರರೇ, ಈ ಜಗತ್ತಲ್ಲಿ ಅನೇಕ ಧರ್ಮಗಳಿವೆ, ಯಾವುದೂ ಕೂಡ ಪರಸ್ಪರ ಸಂಘರ್ಷವನ್ನು ಕಲಿಸಿಲ್ಲ. ಎಲ್ಲ ಧರ್ಮಗಳ ಸಾರ ಒಂದೇ ಅಂತ ಹೇಳುವ ವೇದಿಕೆ ಇದಲ್ಲ. ಎಲ್ಲ ಧರ್ಮಗಳಲ್ಲೂ ಕೂಡ ಮೂಲಭೂತವಾದ ವ್ಯತ್ಯಾಸಗಳಿವೆ. ಸಿದ್ಧಾಂತಗಳಲ್ಲಿ, ಆಚಾರಗಳಲ್ಲಿ, ಅನುಷ್ಠಾನಗಳಲ್ಲಿ ಧರ್ಮಗಳ ಮಧ್ಯೆ ಸೈದ್ಧಾಂತಿಕವಾದ ಮೂಲಭೂತ ವ್ಯತ್ಯಾಸಗಳಿವೆ. ಅದೇ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು, ಈ ಎಲ್ಲ ವ್ಯತ್ಯಾಸಗಳ
ಗಳಿಗೆ ಅತೀತವಾಗಿ ಎಲ್ಲ ಧರ್ಮಗಳು ಕೂಡ ಮಾನವತೆಯನ್ನು ಸಾರಿದೆ. ಈ ಜಗತ್ತಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಸಂಸ್ಥಾಪನೆ ಮಾಡಬೇಕಾದ ಅನಿವಾರ್ಯತೆ ಬಗ್ಗೆ ಎತ್ತಿ ಹೇಳಿದೆ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಲ್ಲಿರುವ ಸರ್ವ ಮನುಷ್ಯರನ್ನು ಕೂಡ ನೀವು ಸಹೋದರರು ಅಂತ ಸಾರಿದ್ದಾರೆ. ಆದ್ದರಿಂದ ಪರಸ್ಪರ ನಿಮ್ಮಲ್ಲಿ ಸಂಘರ್ಷ ಬೇಡ, ನೀವು ವೈರುಧ್ಯವನ್ನು ಕಟ್ಟಿಕೊಳ್ಳುವುದು ಬೇಡ, ನಿಮ್ಮ ಮಧ್ಯೆ ಹಗೆತನ ಬೇಡ. ಲಾ ತಬಾಅದು ವಲಾ ತನಾಜಶು ವಲಾ ತಫಾಸದು ವಕೂನು ಇಬಾದಲ್ಲಾಹಿ ಇಖ್ವಾನ. ಜಗತ್ತಲ್ಲಿರುವ ಸರ್ವ ಮನುಷ್ಯರನ್ನು ಕೂಡ ಸಹೋದರರು ಎನ್ನುವ ರೀತಿಯಲ್ಲಿ ಯೂನಿವರ್ಸಲ್ ಬ್ರದರ್ಹುಡ್, ಜಾಗತಿಕವಾದ ಭ್ರಾತೃತ್ವವನ್ನು ಇಸ್ಲಾಂ ಸಾರಿದೆ. ಇಲ್ಲಿ ಇನ್ನಿತರ ಧರ್ಮಗಳನ್ನು ನೋಡಿದರೂ ಕೂಡ ಎಲ್ಲ ಧರ್ಮಗಳಲ್ಲೂ ಕೂಡ ಮಾನವತೆಯ ಸಂದೇಶಗಳನ್ನು ಎತ್ತಿ ಹಿಡಿದದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸತ್ಯವನ್ನು ಆಚರಣೆ ಮಾಡಿ ಧರ್ಮವನ್ನು ನೀವು ಆಚರಿಸಿ ಎನ್ನುವ ಮೂಲಕ ಜಗತ್ತಲ್ಲಿ ಹೈಂದವ ದರ್ಶನ ಎಲ್ಲ ಧರ್ಮಗಳನ್ನು ಕೂಡ ಒಂದೇ ಆದರ ಭಾವದಿಂದ ಕಾಣುವಂತಹ ಒಂದು ಸನ್ನಿವೇಶ ಇಲ್ಲಿ ಮಾಡಿದೆ. ಸತ್ಯಂ ವಧ ಧರ್ಮಂ ಸರ ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಆಚಾರ್ಯ ದೇವೋಭವ. ಜಗತ್ತಲ್ಲಿರುವ ಎಲ್ಲರನ್ನೂ ಕೂಡ ದೇವನಂತೆ ಪೂಜಿಸು ಎನ್ನುವ ಒಂದು ಸಿದ್ಧಾಂತವನ್ನ ಹೈಂದವ ವರ್ಷಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಧರ್ಮದ ಸಂಸ್ಥಾಪನಾಗಿ ಜೈನ ಧರ್ಮ ಅನೇಕ ಉದಾತ್ತವಾದ ಸಂದೇಶಗಳನ್ನು ಕೊಟ್ಟಿದೆ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಧರ್ಮಗಳಲ್ಲಿ ಧರ್ಮ ಮತ್ತು ಸಂಘ ಜೀವನದ ಮಹತ್ವವನ್ನು ಎತ್ತಿ ಹೇಳಲಾಗಿದೆ. ಅದೇ ರೀತಿ ಕೇರಳ ರಾಜ್ಯದಲ್ಲಿ ಕಳೆದ ಶತಮಾನದಲ್ಲಿ ಸಮುದ್ಧಾರಣ ಕಾರ್ಯಕ್ರಮಗಳನ್ನು ಕೈಗೊಂಡ ಬ್ರಹ್ಮಶ್ರೀ ನಾರಾಯಣ ಗುರು ಅವನವನಾತ್ಮ ಸುಗತ್ತಿನಾಯ ಜಯಿಸುನ್ನವ ಅಪರನ ಸುಗತ್ತಿನಾಯಿ ಫರೇಮನ್. ತನ್ನ ಸ್ವಂತಕ್ಕಾಗಿ ಆಚರಣೆ ಮಾಡುವುದನ್ನು ಉಳಿದವರ ಕ್ಷೇಮಕ್ಕಾಗಿ ಬಯಸಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಧರ್ಮಗಳು ಕೂಡ ಅವುಗಳ ಸೈದ್ಧಾಂತಿಕವಾದ ಆಚಾರ ವಿಚಾರಗಳ ಭಿನ್ನಮತಗಳ ಅತೀತವಾಗಿ ಮನುಷ್ಯರನ್ನ ಗೌರವ ಭಾವದಿಂದ ಕಾಣುವ ಸಂದೇಶಕ್ಕೆ ಕರೆಗೊಟ್ಟಿದೆ. ಈ ನಿಟ್ಟಿನಲ್ಲಿ ಸಹೋದರರೇ, ಶೈಖುನಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರು ಈ ಸಂದೇಶವನ್ನೇ ತಿಳಿದಿದ್ದಾರೆ. ಗುಲ್ಬರ್ಗಾದಿಂದ 25ನೇ ತಾರೀಕಿನಂದು ಪ್ರಾರಂಭಗೊಂಡು ಈ ನಾಡಿನ ಸುಂದರವಾದ ಕೊಡಗಿನ ಪ್ರತಿ ರಮಣೀಯವಾದ ನೆಲಕ್ಕೆ ತಲುಪಿದಾಗ ಈ ಸುಂದರವಾದ ಸಂದೇಶವನ್ನು ಕೇಳಿ ಚರ್ಚ್ಗಳಿಂದ ಫಾದರ್ಗಳು ಇಳಿದು ಬಂದಿದ್ದಾರೆ, ಮಂದಿರಗಳಿಂದ ಮಠಾಧೀಶರು ಬಂದಿದ್ದಾರೆ. ಈ ನಾಡಲ್ಲಿ ಬೀದಿ ಬದಿಗಳಲ್ಲಿ ಸಾವಿರಾರು ಮಂದಿ ನಿಂತುಕೊಂಡು ಈ ಉದಾತ್ತವಾದ ಆಶಯವನ್ನು ಸ್ವಾಗತ ಮಾಡಿದ್ದಾರೆ. ಆ ಮೂಲಕ ಕಾಂದಬರ ಮುಸ್ತಾದರವರು ಈ ನಾಡಿನ ನಿಜವಾದ ಪ್ರೀತಿ ವಿಶ್ವಾಸಗಳ ಒಬ್ಬ ರಾಯಭಾರಿಯಾಗಿ ಕಳೆದ ಒಂದು ವಾರದಲ್ಲಿ ಈ ನಾಡು ರುಜುವಾತು ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾಂದಬರ ಮುಸ್ತಾದ್ ಯಾತ್ರೆ ಮಾಡಿದ್ದು ಕೇವಲ ಕೇರಳದಲ್ಲಿ ಮಾತ್ರವಲ್ಲ, ಅವರು ಗುಜರಾತ್ ಅಲ್ಲಿ ಯಾತ್ರೆ ಮಾಡಿದ್ದಾರೆ, ಕಾಶ್ಮೀರದಲ್ಲಿ ಯಾತ್ರೆ ಮಾಡಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಯಾತ್ರೆ ಮಾಡಿದ್ದಾರೆ, ಈ ದೇಶದ ಬಹುತೇಕ ರಾಜ್ಯಗಳಲ್ಲಿ ಯಾತ್ರೆ ಮಾಡಿದ್ದಾರೆ. ಅವರು ಯಾತ್ರೆ ಕೈಗೊಂಡ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರಾಜ್ಯಗಳಲ್ಲೂ ಕೂಡ ಮಾನವತೆಯ ಅಭಿವೃದ್ಧಿಗೆ ಅನೇಕಾರು ಅಜೆಂಡಾಗಳನ್ನು ಅವರು ಆ ನಾಡಿಗಾಗಿ ಕೊಟ್ಟಿದ್ದಾರೆ. ಗುಲ್ಬರ್ಗದಿಂದ ಮಡಿಕೇರಿ ತನಕ ಹಾದು ಬಂದ ಯಾತ್ರೆಯ ಮಧ್ಯೆ ಕಾಂದಬರ ಮುಸ್ತಾದ್ ಸರ್ಕಾರಗಳಿಗೆ ನೀಡಿದ ಮನವಿಗಳ ಪಟ್ಟಿಯನ್ನ ನಾಳೆ ಇನ್ಶಾ ಅಲ್ಲಾ ಮುಖ್ಯಮಂತ್ರಿಯವರಿಗೆ ಅವರು ಹಸ್ತಾಂತರಿಸಲಿದ್ದಾರೆ. ಈ ನಾಡಿಗೆ ಅಗತ್ಯವಾದಂತಹ ಸಂದೇಶಗಳನ್ನು ಸಾರುತ್ತಾ ಮನುಕುಲದ ಅಗತ್ಯಗಳನ್ನು ಕಂಡರಿದುಕೊಂಡು ಅದಕ್ಕೆ ಸ್ಪಂದಿಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಆ ಮೂಲಕ ಜಾತಿ ಮತ ಪಥ ಪಂಗಡಗಳ ಅತೀತವಾಗಿ ಮನುಷ್ಯರನ್ನು ಪ್ರೀತಿಸುವ ಒಂದು ವರ್ಗದ ಸೃಷ್ಟಿಗಾಗಿ ಉಸ್ತಾದ್ ಪ್ರಯತ್ನ ಪಟ್ಟಿದ್ದಾರೆ. ನಾನು ನನ್ನ ಮಾತನ್ನು ಮುಗಿಸಬೇಕು. 25 ವರ್ಷಗಳಲ್ಲಿ ಏಕು ಉಸ್ತಾದರ ಆಶಯಾದರ್ಶಗಳನ್ನು ಒಪ್ಪಿಕೊಂಡು ನಡೆದು ಬಂದಂತಹ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ಎನ್ನುವ ಸಂಘಟನೆ ಯುವ ಜನತೆಯಲ್ಲಿ ನೈತಿಕ ಪ್ರಜ್ಞೆಯನ್ನು ಮೂಡಿಸಿ, ಧಾರ್ಮಿಕ ಬದ್ಧತೆಯನ್ನು ಮೂಡಿಸಿ, ಶಿಸ್ತುಬದ್ಧವಾದ ಒಂದು ಸಂಘ ಶಕ್ತಿಯನ್ನ ಈ ನಾಡಿಗೆ ಸಮರ್ಪಣೆ ಮಾಡಿದ, ಯಾವುದೇ ಗಲಾಟೆಗಳಲ್ಲಿ ಭಾಗಿಯಾಗದ, ಯಾವುದೇ ಗುರುಗಳನ್ನ ಗೆರವು ಮಾಡದ, ರಸ್ತೆಗಳನ್ನು ತಡೆಯದ, ಬಸ್ಸುಗಳ ಗ್ಲಾಸ್ಗಳನ್ನು ಒಡೆಯದ, ಈ ನಾಡಿನಲ್ಲಿ ಯಾವುದೇ ವಿಧ್ವಂಸಕ ಚಟುವಟಿಕೆಗಳನ್ನು ಮಾಡದ ಶಿಸ್ತುಬದ್ಧವಾದ ಒಂದು ಸಂಘಟನೆ. ಆ ಸಂಘಟನೆಯ ಸಾವಿರಾರು ಕಾರ್ಯಕರ್ತರನ್ನ ಈ ನಾಡಿನ ಗೌರವಾನ್ವಿತ ಗೃಹ ಸಚಿವರಾದ KJ ಜಾರ್ಜ್ ಅವರ ಮುಂದೆ ನಾವು ನಿಲ್ಲಿಸುತ್ತಾ ಇದ್ದೇವೆ. ನನಗೊಂದು ವಿಚಾರದಲ್ಲಿ ಖಂಡಿತವಾಗಿಯೂ ಖಾತರಿ ಇದೆ. ಅದೇನೆಂದರೆ ಇಲ್ಲಿರುವ ಕ್ರಮ ಸಮಾಧಾನವನ್ನು ಪಾಲಿಸಲು, ಇಲ್ಲಿ ಶಾಂತಿಯನ್ನು ಸಂಸ್ಥಾಪನೆ ಮಾಡಲು, ಇಲ್ಲಿ ಸಂಘರ್ಷಗಳನ್ನು ತಪ್ಪಿಸಲು ಕೇವಲ ಪೊಲೀಸರಿಂದ ಸಾಧ್ಯವಿಲ್ಲ, ನ್ಯಾಯಾಲಯಗಳಿಂದ ಸಾಧ್ಯವಿಲ್ಲ, ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿಂದ ಸಾಧ್ಯವಿಲ್ಲ. ಇಲ್ಲಿ ಕಾನೂನುಗಳನ್ನು ಸಂಸ್ಥಾಪನೆ ಮಾಡಿ ಅತ್ಯಂತ ಸೌಹಾರ್ದದ ಒಂದು ನಾಡನ್ನು ಸೃಷ್ಟಿ ಮಾಡಬೇಕಾದರೆ ಯುವ ಜನತೆಗೆ ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಕೊಟ್ಟು ಅಚ್ಚುಕಟ್ಟಾದ ಒಂದು ವೃಂದವನ್ನು ಸೃಷ್ಟಿ ಮಾಡುವ ಮೂಲಕ ಈ ಒಂದು ಆಂದೋಲನವನ್ನು ಯಶಸ್ವಿ ಮಾಡಬಹುದು. ಆ ಆಂದೋಲನವನ್ನ ಶೈಖುನಾ ಕಾಂದಬರ ಮುಸ್ತಾದ್ ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. SSFನ 40ನೇ ವಾರ್ಷಿಕೋತ್ಸವ ಕೇರಳದ ಎರ್ನಾಕುಳಂನಲ್ಲಿ ನಡೆದಾಗ ಅದರಲ್ಲಿ ಉದ್ಘಾಟನೆ ಮಾಡುತ್ತಾ ಭಾಷಣ ಮಾಡಿದ
ಕೇರಳದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಉಮ್ಮನ್ ಚಾಂಡಿ ಒಂದು ಮಾತನ್ನು ಹೇಳಿದರು. ಕೇರಳದ ಅತ್ಯಂತ ಶ್ರೇಷ್ಠವಾದ, ಅಚ್ಚುಕಟ್ಟಾದ, ಶಿಸ್ತುಬದ್ಧವಾದ, ಆದರ್ಶಪ್ರಾಯವಾದ, ಮಾದರಿ ಯೋಗ್ಯವಾದ ಒಂದು ಯುವ ಜನತೆ ಇದ್ದರೆ, ಒಂದು ಸಂಘ ಶಕ್ತಿ ಇದ್ದರೆ ಆ ಸಂಘದ ಹೆಸರು ಎಸ್ಎಸ್ಎಫ್ ಅಂತ ಹೇಳಿದ್ದು ಕೇರಳ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿಗಳು. ಈ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರನ್ನು ಹೇಳ್ತಾ ಇದ್ದೇವೆ, ಈ ನಾಡಲ್ಲಿ ಅನೈತಿಕ ಬೆರೆದಾಡುತ್ತಿದೆ, ಅಕ್ರಮಗಳು, ಹಿಂಸೆಗಳು ಈ ನಾಡಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ರಾರಾಜಿಸುತ್ತಾ ಇದೆ. ಅತ್ಯಂತ ಪುಟ್ಟ ಕಂದಮ್ಮಗಳ ಮೇಲೂ ಕೂಡ ರೇಪು ಮಾಡುವಂತಹ ಮಟ್ಟಿಗೆ ಮನುಷ್ಯ ತನ್ನ ಮಾನವತೆಯನ್ನು ಕಳಗೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ಮನುಷ್ಯತ್ವವನ್ನು ಎತ್ತಿ ಹಿಡಿಯುವಂತಹ ಒಂದು ತಂಡದ ಅನಿವಾರ್ಯತೆಯ ಬಗ್ಗೆ ಎಪಿ ಉಸ್ತಾದ್ ಯಾತ್ರೆಯ ಮೂಲಕ ಉದ್ದೇಶಿಸಿದ್ದಾರೆ. ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ನಾಳೆ ಈ ಯಾತ್ರೆ ಕೊನೆಗೊಂಡರೂ ಕೂಡ ಕಾಂತಬ್ರಹ್ಮ ಉಸ್ತಾದ್ ಕಳೆದ ಒಂದು ವಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಬೆಳೆಯನ್ನು ಬೆಳೆಸಿದ್ದಾರೋ, ಬಿತ್ತಿದ್ದಾರೋ ಅದರ ಬೆಳೆಗಳು ಇನ್ಶಾ ಅಲ್ಲಾ ಮುಂದಿನ ವರ್ಷಗಳಲ್ಲಿ ಈ ನಾಡನ್ನು ಸಮೃದ್ಧಗೊಳಿಸಲಿದೆ, ಸಂಪದ್ಭರಿತಗೊಳಿಸಲಿದೆ, ಶಾಂತವಾಗಿಸಲಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಹೋದರರೇ, ಸುನ್ನಿ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ಈ 25ನೇ ವಾರ್ಷಿಕೋತ್ಸವದ ಮೂಲಕ ನಾಡಿನ ಸೌಹಾರ್ದಕ್ಕೆ ಅಗತ್ಯವಾದಂತಹ ಅಜೆಂಡಾಗಳನ್ನು ಹೊಂದಿಕೊಂಡು ಈ ನಾಡಿನ ಸೌಹಾರ್ದಕ್ಕಾಗಿ ಕಾರ್ಯಾಚರಣೆ ಮಾಡಲು ನಾವು ಕಟಿಬದ್ಧರಾಗಿದ್ದೇವೆ. ನಮ್ಮ ಭಾಷೆ ಯಾವತ್ತೂ ಕೂಡ ಉಗ್ರವಾದದ ಭಾಷೆಯಲ್ಲ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಬೃಹತ್ತಾದ ಪತ್ರಿಕಾಗೋಷ್ಠಿಯಲ್ಲಿ ಎಪಿ ಉಸ್ತಾದರ ಮುಂದೆ ಅನೇಕ ಕ್ಯಾಮರಾಗಳು, ಅನೇಕ ಮೈಕ್ಗಳು ಬಂದುಕೊಂಡು ಕೇಳಿದರು, ನೀವು ISIS ಬಗ್ಗೆ ಏನನ್ನುತ್ತೀರಿ, ನೀವು ಭಯೋತ್ಪಾದನೆ ಬಗ್ಗೆ ಏನನ್ನುತ್ತೀರಿ? ಎಪಿ ಉಸ್ತಾದ್ ಹೇಳಿದರು, ಲಂಡನ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಾಗ ಅಲ್ಲಿ ಲಂಡನ್ನಲ್ಲಿ ಕೇಳಿದ ಪ್ರಶ್ನೆಯಾಗಿತ್ತು, ISIS ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಸಿರಿಯಾ ಅಂಡ್ ಇರಾಕ್ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಎಪಿ ಉಸ್ತಾದ್ ಬಹಳ ಸ್ಪಷ್ಟವಾಗಿ ಹೇಳಿದರು, ಇಸ್ಲಾಮಿಕ್ ರಾಷ್ಟ್ರಗಳನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಅದಕ್ಕಾಗಿ ಹಿಂಸೆ ಮಾಡುವುದು, ಅದಕ್ಕಾಗಿ ಕೊಲೆಗಳನ್ನು ಮಾಡುವುದು, ಅದಕ್ಕಾಗಿ ಸಂಘರ್ಷಗಳನ್ನು ಮಾಡುವುದು ಅದು ಯಾವತ್ತೂ ಕೂಡ ಇಸ್ಲಾಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲ. ಆದ್ದರಿಂದ ISIS ಅಥವಾ ಕೇವಲ IS ಇದು ಯಾವತ್ತೂ ಕೂಡ ಇಸ್ಲಾಮಿಗೆ ಸಂಬಂಧಪಟ್ಟದಲ್ಲ, ಇದು ಇಸ್ಲಾಮಿಗೆ ವಿರುದ್ಧವಾದಂತಹ ಒಂದು ಗುಂಪಾಗಿದೆ ಅಂತ ಹೇಳಿದಾಗ ಇಡೀ ಜಾಗತಿಕ ಮಾಧ್ಯಮಗಳು ಅದನ್ನು ಅತ್ಯಂತ ಪ್ರಾಧಾನ್ಯದಿಂದ ಸುದ್ದಿ ಮಾಡಿದವು. ಅನಂತರ ಐಮನ್ ಜವಾಹಿರಿ ಎನ್ನುವ ವ್ಯಕ್ತಿ, ಸಹೋದರರೇ, ಅಲ್ ಕಾಯ್ದಾ ಎನ್ನುವ ಉಗ್ರವಾದಿ ಗುಂಪಿನ ಒಂದು ಶಾಖೆಯನ್ನ ಈ ನಾಡಿನಲ್ಲಿ ಸಂಸ್ಥಾಪನೆ ಮಾಡಬೇಕು ಅಂತ ವಿಡಿಯೋ ಕ್ಲಿಪ್ಪಿಂಗ್ಗಳ ಮೂಲಕ ಭಾರತದ ಯುವ ಜನತೆಗೆ ಕರೆಗೊಟ್ಟಾಗ ಶೈಖುನಾ ಕಾಂತಬ್ರಹ್ಮ ಉಸ್ತಾದ್ ಹೇಳಿದರು, ಅಲ್ ಕಾಯ್ದಾದಂತಹ ಉಗ್ರ ಸಂಘಟನೆಗಳಿಗೆ ಭಾರತದ ಮಣ್ಣಿನಲ್ಲಿ ಯಾವತ್ತೂ ಕೂಡ ಆಸ್ಪದ ಕೊಡುವುದಿಲ್ಲ. ಭಾರತದ ಆಂತರಿಕವಾದ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಬಾಹ್ಯ ಶಕ್ತಿಗಳನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿದರು ಕಾಂತಬ್ರಹ್ಮ ಉಸ್ತಾದ್. ಮಾತ್ರವಲ್ಲ, ಭಾರತದ ಮುಸಲ್ಮಾನರಿಗೆ ಇಂಟೆಲೆಕ್ಚುವಲ್ ಲೀಡರ್ಶಿಪ್ ಕೊಡಲಿಕ್ಕೆ ಭಾರತ ದೇಶದಲ್ಲಿ ವಿದ್ವಾಂಸರಿದ್ದಾರೆ ಎಂಬ ಮಾತನ್ನ ಉಸ್ತಾದ್ ಎತ್ತಿ ಹೇಳಿದರು. ವರ್ಷಗಳ ಮುಂದೆ